ಈ ರಿಕಾರ್ಡಿಂಗು, ಸಾಂಗ್ ರಿಕಾರ್ಡಿಂಗು ಈ ಥರದ್ದೆಲ್ಲ ನಾವು ಮಾಡಬೇಕು ಅಂದರೆ ಮದ್ರಾಸ್ಗೆ ಹೋಗ್ತಿತ್ತು. ಆಗ ಶಂಕರ್ನಾಗ್ ಒಂದು ಐಡಿಯಾ ಉಳಿತು, ಯಾಕೆ ಎಲ್ಲ ಮದ್ರಾಸ್ಗೆ ಹೋಗ್ಬೇಕು, ಅವಾಗೆಲ್ಲ ಮ್ಯೂಸಿಕ್ ಇವರೆಲ್ಲ ಬಂದರೆ ಡಬಲ್ ಪೇಮೆಂಟು, 1.5 ಪೇಮೆಂಟು, ಏನಕ್ಕೆ ನಾವು ಅಷ್ಟೆಲ್ಲ ಇದು ಮಾಡಬೇಕು, ಇಲ್ಲೇ ಯಾಕೆ ಮಾಡಬಾರ್ದು ಅಂತೇಳಿ ಚೇಂಬರ್, ನಮ್ಮ ಹಳೆ ಚೇಂಬರ್ ಇತ್ತು, ಈಗಿರೋ ಚೇಂಬರ್ ಜಾಗದಲ್ಲಿ ಹಳೆ ಚೇಂಬರ್ ಇತ್ತು, ಮೇಲ್ಗಡೆ ಜಾಗ ಖಾಲಿ ಇತ್ತು, ಅಲ್ಲಿ ಮಾಡೋಣ ಅಂತೇಳಿ ಒಂದು ಡಿಸೈಡ್ ಮಾಡಿದ್ವು. ನಾವೆಲ್ಲ ಶಂಕರ್ನಾಗು ಫಾಲೋವರ್ಸ್ಗಳು, ಜೊತೆಯಲ್ಲಿದ್ದಂಥ ವ್ಯಕ್ತಿಗಳು, ಏನೇ ಮಾಡಿದ್ರು ಕೂಡ ಶಂಕರ್ನಾಗು ಭಾಳ ಕಷ್ಟದಿಂದ ಬಂದಂಥ ವ್ಯಕ್ತಿಗಳು. ಅವನು ಒಂದಾನೊಂದು ಕಾಲದಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ಒಂದು ರೇಂಜಿಗೆ ಇದ್ದ. ಅದಾದಮೇಲೆ ಎಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ಒಂಥರ ಅನಾಥ ಥರ ಆಗೋಗ್ಬಿಟ್ಟ ಬೆಂಗಳೂರಲ್ಲಿ. ಅಂದರೆ ಬಾಂಬೆಲಿದ್ದ, ಬಾಂಬೆಲಿ ಕೆಲಸ ಬಿಟ್ಬಿಟ್ಟು ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ನಾನು ಆ್ಯಕ್ಟ್ರ್ ಆಗಬೇಕು ಅದು ಇದು ಅಂತೇಳ್ಬಿಟ್ಟು ಇಲ್ಲಿ ಇದು ಮಾಡ್ದ. ಸೊ ಅದೆಲ್ಲ ಹೋಯ್ತು, ಇಲ್ಲಿ ಇದಾಯಿತು. ಅವ್ರ ಅಣ್ಣ ಕೂಡ ಒಂದು ಹೋಟ್ಲಲ್ಲೇ ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡು ಹೋಟ್ಲಲ್ಲಿದ್ದರು. ಇನ್ನು ಆ ಹೋಟ್ಲಲ್ಲಿ ಇವನು ಸೇರಿಸ್ತಿರಲಿಲ್ಲ. ಇವನು ಇಲ್ಲೇ ಕಲಾಕ್ಷೇತ್ರದಲ್ಲಿ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಫ್ರೆಂಡ್ ರೂಮ್ಗಳಲ್ಲಿ ಇದ್ದರು. ಆವಾಗ ಇವರ ಫಾಲೋವರ್ಸ್, ಇವರ ಹಿಂದೆ ಇದ್ದಂಥ ವ್ಯಕ್ತಿಗಳಲ್ಲಿ ರಮೇಶ್ ಭಟ್ಟು ಭಾಳ ಶ್ರೀಮಂತರು ಈ ಇದರಲ್ಲಿ. ಇನ್ನೆಲ್ಲ ಕೆಲ್ಸಕ್ಕೆ ಬರ್ತಿಲ್ದವ್ರೆ, ದುಡ್ಡು ಇಲ್ದವರು. ಸರಿ, ಏನಾದ್ರು ಬೇಕು ಅಂದರೆ ರಮೇಶ್ ಭಟ್ ಬರಬೇಕು, ಇಡ್ಲಿ ತರೋಲ್ಲ ಅಂತ ಹೇಳ್ಬಿಟ್ಟು ಇಡ್ಲಿ ತರಿಸೋದು ಕಲಾಕ್ಷೇತ್ರದಲ್ಲಿ ಇದು ಮಾಡೋದು. ಅಲ್ಲಿ ಇವನು ಭಾಳ ಯೋಚನೆ ಮಾಡ್ಬಿಟ್ಟು ಏನೋ ಒಂದು ಮಾಡಲೇಬೇಕಣ್ಣ, ಥಿಂಕ್ ಮಾಡಬೇಕು ಹಾಗೆ ಹೀಗೆ ಅಂತ ಡ್ರಾಮಾ ಅದು ಇದೆಲ್ಲ ಮಾಡಿಕೊಂಡು ಒಂದು ರೇಂಜಿಗೆ ಬಂದಮೇಲೆ ಅನಂತ್ನಾಗ್ ಅವ್ರಿಗೆ ಈ ರಾಮಕೃಷ್ಣ ಹೆಗಡೆ ಅವರು ಪರಿಚಯ ಆಯಿತು. ಪರಿಚಯ ಆದಮೇಲೆ ಈಗ ಪರಿಚಯ ಆದ್ರಿಂದ ಅಲ್ಲಿಂದ ಏನಾದ್ರು ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಹೆಗಡೆ ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು, ರಾಮಕೃಷ್ಣ ಹೆಗಡೆ ಒನ್ ಡೇ, ರಾಮಕೃಷ್ಣ ಹೆಗಡೆ ಲೈಫ್ ಅಂತೇಳಿ. ರಾಮಕೃಷ್ಣ ಹೆಗಡೆ ಅವರು ಒಂದು ದಿವಸ ಏನು ಮಾಡ್ತಾರೆ ಅನ್ನೋದು ಒಂದು ಮಾಡಿದ್ರು. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಲೈಫ್ ಏನು ಅಂತೇಳಿ ಮಾಡಿದ್ರು. ಊರು ಎಲ್ಲ ಹೋದ್ರು ಶೂಟಿಂಗ್ ಮಾಡೋದಕ್ಕೆ ಎಲೆಕ್ಷನ್ ಟೈಮ್ಗಳಲ್ಲಿ. ಎಲ್ಲ ಮಾಡ್ಕೊಂಬಂದಾದ್ಮೇಲೆ ಅವ್ರಿಗೆ ಒಂದು ಲೋನ್ ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು. ಯಾರಿಗೆ? ಶಂಕರ್ನಾಗೆ. ಅನಂತ್ನಾಗ್ ಅವ್ರ ಥ್ರೂ ಮಾಡಿಸಿದ್ರು. ಆವಾಗ ಸಂಕೇತ್ ಸ್ಟುಡಿಯೋ ಮಾಡ್ಬಿಡೋಣ ನಾವು, ಯಾರ್ದು ಇಲ್ಲ ಕಣೋ ಇಲ್ಲಿ ಕನ್ನಡದವ್ರದ್ದು, ನಮ್ಮದು ಆಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ನೀವು ಸಂಕೇತ್ ಸ್ಟುಡಿಯೋ ಮಾಡಿದಾಗ ಅಲ್ಲಿದ್ದಂಥ ಟೆಕ್ನಿಷಿಯನ್ಸ್ ಎಲ್ಲರೂ ಶಂಕರ್ನಾಗ್ ಗೊತ್ತಿದ್ದಂಥವ್ರೆ. ಒಬ್ಬ ಅಣ್ಣದೊರೆ ಅಂತೇಳಿ ಅಸಿಸ್ಟೆಂಟ್ ಡೈರೆಕ್ಟ್ರ್, ಅವನ್ನ ಇಂಜಿನಿಯರ್ ಮಾಡಿ ಕೂರಿಸಿದ್ರು. ಒಬ್ಬ ಮೆಟಡೋರ್ ಡ್ರೈವರು, ಅವನ್ನ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಇದು ಮಾಡಿದ್ರು. ಪ್ರತಿಯೊಂದು ಇದು ಕೂಡ ಶಂಕರ್ನಾಗ್ ಹಿಂದೆ ಇದ್ದಂಥ ಹುಡುಗರನ್ನೇ ಆ ಸ್ಟುಡಿಯೋದಲ್ಲಿ ಇಟ್ಮೇಲೆ ಹಿಂಗೆ ಸಂಕೇತ್ ಸ್ಟುಡಿಯೋ ನಡೀತಾ ಇತ್ತು. ಒಂದು ರೇಂಜಿಗೆ ನಮ್ಮ ಕರ್ನಾಟಕದವ್ರದ್ದು ಹಾಗೆ ಹೀಗೆ ಅಂತ ನಡೀತಾ ಇರ್ಬೇಕಾದ್ರೆ ಕೂಲಿ ಅಂತೇಳಿ ಒಂದು ಸಿನಿಮಾ ಅಮಿತಾಬ್ ಬಚ್ಚನ್ ಅವ್ರದ್ದು ಇಲ್ಲಿ ಬೆಂಗಳೂರಲ್ಲಿ ಶೂಟಿಂಗ್ ನಡೀತಾ, ಅವ್ರದ್ದು ಅರ್ಜೆಂಟಾಗಿ ಡಬ್ಬಿಂಗ್ ಆಗಬೇಕಾಗಿತ್ತು. ಸೊ ಬಾಂಬೆಯಿಂದ ಅವ್ರದ್ದು ರೀಲ್ ಎಲ್ಲ ಒಂದು ತೊಗೊಂಬಂದರು. ಅವ್ರದ್ದು ಯಾವ ಥರ ಸಿಸ್ಟಮ್ ಅಂದರೆ, ಬಾಂಬೆ ಅವ್ರದ್ದು ಅಮಿತಾಬ್ ಬಚ್ಚನ್ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಪ್ರತಿ ಸೀನು ಅದರಲ್ಲೇ ಇರ್ತದೆ, ಬೇರೆಯವ್ರ ಸೀನ್ ಇರೋದಿಲ್ಲ ಒಂದು ರೀಲಲ್ಲಿ. ಆ ರೀಲಲ್ಲಿ ಲೋಡ್ ಮಾಡ್ಕೊಂಡು ತೊಗೊಂಬಂದ್ರೆ ಸ್ಟುಡಿಯೋ ಯಾವುದು ಅಂತ ಹೇಳಿದಾಗ ಸಂಕೇತ್ ಸ್ಟುಡಿಯೋ ಅಲ್ಲಿ ಮಾಡೋಣ ಶಂಕರ್ನಾಗ್ ಇದರಲ್ಲಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದಾರೆ. ಇದು ಶಂಕರ್ನಾಗ್ ಗೊತ್ತಾದ್ಮೇಲೆ ಶಂಕರ್ನಾಗ್ ಇವತ್ತು ನಮ್ಮ ಸ್ಟುಡಿಯೋದಲ್ಲ ಅಮಿತಾಬ್ ಬಚ್ಚನ್ ಬರ್ತಾರೆ, ಡಬ್ಬಿಂಗ್ ಮಾಡ್ತಾರೆ ಅಂತ ಖುಷಿ ಆಯಿತು. ಅವ್ನ ಫಾಲೋವರ್ಸ್ಗೆ ಹೇಳ್ತಾನಲ್ಲ, ಫ್ರೆಂಡ್ಗಳು, ಹುಡುಗರಿಗೆ, ಯಾಕಂದರೆ ಅವ್ನು ಹಿಂದೆ ಇದ್ದಂಥ ಹುಡುಗರು ಎಲ್ಲರೂ, ಎಲ್ಲ ವಿಷಯಕ್ಕೂ ಹಿಂದೆ ಇದ್ದಂಥ. ಹಂಗೆ ಒಂದು 5-6 ಜನ ಕೇಳ್ದ, ಅದರಲ್ಲಿ ನಾನು ಒಬ್ಬ. ಸರಿ ಹೋದ್ರೆ ಯಾರು ಡಿಸ್ಟರ್ಬ್ ಮಾಡ್ದಲ್ಲೇ ಫ್ಲೋರ್ ಒಳಗಡೆ ಹೋಗ್ಬಿಡ್ರಿ, ಎಲ್ಲ ಕ್ಯಾಬಿನ್ಗೆ ಹೋಗ್ಬಿಟ್ರಿ ಅಂತ ಹೇಳ್ಬಿಟ್ಟು ಕ್ಯಾಬಿನಿಗೆ ಕಳಿಸ್ತಾ ಅವನು ಕ್ಯಾಬಿನ್ಗೆ ಬಂದ. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದ. ಅಮಿತಾಬ್ ಬಚ್ಚನ್ ಬಂದ ತಕ್ಷಣ ನೋಡ್ಬಿಟ್ಟು ರೀಲ್ ಹೇಳಿದ್ರು, ರೀಲ್ ಹಾಕಿದ್ರು, ಕೂತ್ಕೊಂಡು ಒಂದು ಸಾರಿ ಅಬ್ಸರ್ವ್ ಮಾಡಿದ್ರು, ಇನ್ನೊಂದು ಸಾರಿ ರೀಲ್ ಹಾಕಿದ್ರು, ಇನ್ನೊಂದು ಸಾರಿ ಅಬ್ಸರ್ವ್ ಮಾಡಿದ್ರು, ಇನ್ನೊಂದು ಸಾರಿ ರೀಲ್ ಹಾಕ್ಬಿಟ್ಟು ವಾಯ್ಸ್ ಇದು ಮೈಕ್ ಹತ್ರ ಹೋಗ್ಬಿಟ್ಟು ಒಂದು ಸಾರಿ ಎಲ್ಲ ಬರೀ ಮೈ ಮೇಲೆ ಮಾತಾಡ್ತಾ ಇದ್ದಾರೆ, ಏನು ವಾಯ್ಸ್ ಬರ್ತಾ ಇಲ್ಲ ಆಚೆಗೆ, ಮೈ ಮೇಲೆ ಮಾತಾಡಿದ್ರು. ರೆಡಿ ಟೇಕ್ ಅಂದರು. ಒನ್ ಟೇಕ್ 1000 ಫೀಟ್ ರೀಲಲ್ಲಿ ಒಂದು 7-8 ಸೀನ್ ಇರುತ್ತೆ. ಆ 7-8 ಸೀನನ್ನು ಅವರು ಡಬ್ಬಿಂಗ್ ಮಾಡಿದ್ರು. ಆವಾಗ ಶಂಕರ್ ಮೇಲಿದ್ದ ನಮಗೆಲ್ಲ ಹೇಳ್ತಾರೆ, ನೋಡ್ತಾ ಅದು ಆರ್ಟಿಸ್ಟು ಅಂತೇಳಿ ಎಲ್ಲ ಕೆಳಗಡೆ ಬಂದಾಗ ಎಲ್ರೂ ಇಂಟ್ರೊಡ್ಯೂಸ್ ಮಾಡಿ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ ಅಂತೇಳಿ ಒಂದು ಬಕ್ಕೆ ಕೊಟ್ಬಿಟ್ಟು ಅವ್ರನ್ನ ಇದು ಮಾಡಿ ಕಳಿಸಿದ್ರು. ಆವಾಗ ಅವ್ರು ಹೇಳಿದ್ರು, ಸ್ಟುಡಿಯೋ ನಮ್ಗೆ ಚೆನ್ನಾಗಿದೆ ನಿಮ್ಮದು, ಗುಡ್, ಯಾವ ಡಿಸ್ಟರ್ಬು ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಇಷ್ಟು ಜನ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ, ಆ ಲೆವೆಲ್ಗೆ ಶಂಕರ್ನಾಗ್ ಮಾಡಿದ್ದು. ಅದು ಒಂಥರ ಖುಷಿ ಆಯಿತು ನಮಗೆ.
ಒಂದು ಟೆಕ್ನಿಷಿಯನ್ನು ಒಂದು ಇದನ್ನ ಯಾವ ಥರ ಮಾಡ್ತಾನೆ, ಅವ್ನಿಗೆ ಏನೇನು ಆಸೆ ಇತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆದರೆ ಉದಾಹರಣೆ ಅಲ್ದಲೆ ಅವ್ರೇನಾದ್ರು ಜೀವನದಲ್ಲಿ ಬದುಕಿದ್ದ ಅಂದರೆ ಸುಂದರಕಾಂಡ ಅಂತೇಳಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ. ಕೆ ವಿ ರಾಜು ಡೈರೆಕ್ಟ್ರು, ಸಾವಲ್ ಫೈಟ್ ಮಾಸ್ಟ್ರು ಪ್ರೊಡ್ಯೂಸರು, ನಾನು ಕ್ಯಾಮ್ರಾಮ್ಯಾನು. ಈ ಥರ ಮಾಡ್ತಾ ಇರ್ಬೇಕಾದ್ರೆ ಲಾಸ್ಟ್ ಶಾಟ್, ಆ ಶಾಟ್ ಆದರೆ ಶಂಕರ್ನಾಗ್ದು ಮುಗಿದೋಗುತ್ತೆ. ಡೆತ್ ಸೀನ್, ಸತ್ತೋಗ್ಬಿಡ್ಬೇಕು ಅವನು. ಡೆತ್ ಆದಮೇಲೆ ನಮ್ಮದು ಒಂದು ವಾಡಿಕೆ ಇದೆ, ಕ್ಯಾಮ್ರಾಮನ್ಗಳು ಯಾವಾಗಲೂ ಸತ್ತೋದು ಶಾಟ್ ತೆಗೆದ್ರೆ ನಗರಿ ಸಾರ್ ಅಂತ ಹೇಳ್ಬಿಟ್ಟು ಒಂದ್ಸಾರಿ ಆನ್ ಮಾಡ್ತಾರೆ. ನಗ ಮಾಮ ಅಂತ ಹೇಳ್ಬಿಟ್ಟು ಹೇಳ್ದೆ, ಅವನು ಏನೋ ಫಾರ್ಮಾಲಿಟೀಸ್ ಅಂತ, ಇಲ್ಲ ನಗಪ್ಪ ಅಂತೇಳಿ ನಗಿಸ್ಬಿಟ್ಟು ಕಟ್ ಮಾಡ್ದು. ಪ್ಯಾಕಪ್ ಆಯಿತು. ಪ್ಯಾಕಪ್ ಆದ ತಕ್ಷಣ ಅವ್ರಿಗೆ ಕಾರ್ ಬರ್ಬೇಕಾಯ್ತು ಅವ್ರ ಮಿಸ್ಸಸ್ತು. ಯಾಕೋ ಒಂದು ಸ್ವಲ್ಪ ಲೇಟ್ ಆಯಿತು, ಒಂದು ಅರ್ಧ ಗಂಟೆ ಲೇಟ್ ಆಗೋಯ್ತು. ಲೇಟ್ ಆದ ತಕ್ಷಣ ಎಲ್ಲ ಕೂತ್ಕೊಂಡಿದ್ರು. ಕೆ ವಿ ರಾಜು ಕೂತ್ಕೊಂಡ್ರು. ಒಂದೊಂದು ಪೆಗ್ ಹಾಕೊಂಡ್ರು ಅಂತೇಳಿ ತೆಗೆದು ಎಲ್ಲ ಒಂದು ಪೆಗ್ ಹಾಕಿದ್ರು. ಹಾಕ್ಬಿಟ್ಟು ಗಾಡಿ ಬಂತು ಅಷ್ಟಕ್ಕೆ ಅವ್ರ ಮಿಸ್ಸಸ್ತು. ಹೊರಡೋಣ ಅಂತ ಹೊರಟ್ರು. ಇನ್ನು ಮಿಕ್ಕಿದ್ದು ನಾವು ಅಲ್ಲೇ ಕೂತ್ಕೊಂಡು ನಾವು ಮನೆಗೆ 1 ಗಂಟೆಗೆ ಹೊರಟ್ಬಿಟ್ರು. ರಾತ್ರಿ ಮಿಡ್ನೈಟು. ಇವರು ಒಂದು 12 ಗಂಟೆ ಬಿಟ್ಬಿಟ್ಟಿದ್ದಾರೆ. ಮಿಡ್ನೈಟ್ ನಾವು 1 ಗಂಟೆಗೆ ನಾವು ಮನೆಗೆ ಹೋಗಿದ್ದೀವಿ. ನಾವು ಮನೆಗೆ ಹೋಗ್ಬಿಟ್ಟು ಮಲಗಿದ್ದೀನಿ. ಮಿಡ್ನೈಟ್ ಆಯ್ತು, ಹೋಗಿ ಮಲಗೋ ಹೊತ್ತಿಗೆ 2 ಗಂಟೆ ಆಗುತ್ತೆ, ಮಲಗಿದ್ದೀನಿ. ಬೆಳಗಿನ ಜಾವ ಒಂದು 6 ಗಂಟೆಗೆ ಒಂದು ಫೋನು. ಅವಾಗೆಲ್ಲ ಮೊಬೈಲ್ ಇಲ್ಲ. ಸರಿ, ಏನು ಅಂತ ಹೇಳಿದ್ರೆ ಪೇಜರ್ ಇಟ್ಕೊಂಡಿರ್ತದೆ, ಅದರಲ್ಲಿ ಮೆಸೇಜ್ಗಳು ಬರೋದು, ಪೇಜರ್ ಅಂತೇಳಿ. ಆ ಪೇಜರ್ ಕೂಡ ಎಲ್ಲ ಆಫ್ ಮಾಡಿಬಿಟ್ಟಿದ್ದೆ. ನೈಟ್ ಶೂಟಿಂಗ್ ಮಾಡಿದೆ, ಇನ್ನೇನು ಅವೆಲ್ಲ ಏನು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ನೋಡಿದ್ರೆ ಅವ್ರ ಫ್ರೆಂಡ್ ಶಂಕರ್ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟವ್ರೆ. ನಮ್ಮ ಮನೆಯವ್ರಿಗೆ ಅರ್ಥ ಆಗಿಲ್ಲ. ಫ್ರೆಂಡ್ ಶಂಕರ್ ಹೋಗಿದ್ದಾನೆ ಅಂದಾಗ ಇವಾಗ ತಾನೇ ಬಂದು ಮಲ್ಗವ್ರೆ, ಸ್ವಲ್ಪ ಹೊತ್ತು ಆದ್ಮೇಲೆ ಎಬ್ಸಿ ಹೇಳೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. 2 ಸಾರಿ ಫೋನ್ ಆಗಿದೆ. 3ನೇ ಸಾರಿ ಅಲ್ಲಮ್ಮ ಶಂಕರ್ನಾಗ್ ಸತ್ತೋಗಿದ್ದಾನೆ ಹೇಳಮ್ಮ ಅಂದರು. ಆವಾಗ ನಾನು ಹೆಂಡ್ತಿ ಶಂಕರ್ನಾಗ ಅಂತೇಳ್ಬಿಟ್ಟು ಬಂದು ಎಬ್ಸಿದ್ರು. ನಾನು ಇಮಿಡಿಯೇಟಾಗಿ ಫೋನ್ ಮಾಡಿದ್ದೆ. ಯಾರು ಅಂತ ಕೇಳಿದೆ. ರಾಜು ಅಂತ ಹೇಳಿದ್ರು. ರಾಜು ಅವ್ರಿಗೆ ಫೋನ್ ಮಾಡಿದೆ, ಎಲೆಕ್ಟ್ರಿಕ್ ರಾಜುಗೆ. ಏನೋ ಮುಂಚೆಯಿಂದ ಹಿಂಗೆ ಊಟ ಹಾಕೊಂಡು ಗೆಳೆಯ ಅಂತ ಹೇಳಿ. ಅಯ್ಯೋ ನಮ್ಮ ಮನೆ ಎಲ್ಲೋ ಅಂತ ಹೇಳಿದೆ, ಸಿರಾ ಹತ್ರ ಅಂತ. ಸರಿ, ಹೋದ್ರು ಎಲ್ಲ. ನಾನು ಒಂದು ಕ್ಯಾಮ್ರಾ ತೊಗೊಂಡೆ, 2 ಕ್ಯಾನ್ ತೊಗೊಂಡೆ, 2 ಮ್ಯಾಗ್ಝಿನ್ ಲೋಡ್ ಮಾಡಿಕೊಂಡೆ, ಸ್ಟ್ರೈಟಾಗಿ ಹೋದೆ. ಸಿರಾ ಹತ್ತತ್ರ ಬರುವಾಗ ಬಾಡಿ ಸಿಕ್ತು ನಮಗೆ. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಫೇಸೇ ಇಲ್ಲ. ಯಾರ ಫೇಸು? ಒಬ್ರದ್ದು ಇಲ್ಲ, 2 ಡೆಡ್ ಬಾಡಿ ಇದೆ ಅಷ್ಟೇ. ತಲೆ ಕೆಟ್ಟೋಗ್ಬಿಡ್ತು. ಸೊ ಅಲ್ಲಿಂದ ನಮ್ಮ ಬೇಜಾರಲ್ಲಿ ಒಂಥರ ಫೀಲ್ ಆಗೋಯ್ತು. ಅವನು ರಾಜು ಒಂದು ಕಡೆ ಹೇಳ್ತಾವನೆ, ನಾವು ಒಂದು ಕಡೆ ಇದಾಗಿದ್ದೀನಿ. ಡ್ರೈವಿಂಗ್ ಮಾಡ್ಬೇಕಾದ್ರೆ ತಿರ್ಗಾ ನಾವೆಲ್ಲರೂ ಗುದ್ಗಿದ್ಕೊಂಡ್ಬಿಡ್ತೀವ ಅನ್ನೋದೊಂದು ಭಯ. ಸರಿ, ಅಲ್ಲಿಂದ ಸೀದಾ ಸಂಕೇತಿಗೆ ತೊಗೊಂಬರೋ ಹೊತ್ತಿಗೆ ಫುಲ್ಲು ಕ್ರೌಡು ಸ್ಟಾರ್ಟ್ ಆಯಿತು. ಅದೆಲ್ಲ ಆಯಿತು, ಎಲ್ಲ ಇದು ಮಾಡಿದೆ. ಇಡೀ ದಿವಸ ಇದ್ರ ಗೋಳಲ್ಲೇ ಇದ್ದು ಎಲ್ಲ ಬರೋರು ಹೋಗೋರ್ನೆಲ್ಲ ನೋಡ್ತಾ ಇದ್ದೆ. ಎಲ್ಲ ಬಂದು ಒಂದೊಂದು ಥರ ಇದಾಗಿರೋರು. ಅವನು ಇದ್ದಿದ್ರೆ ಮಾತ್ರ ಇವತ್ತಿಗೆ ನಮ್ಮ ಇಂಡಸ್ಟ್ರೀಲಿ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ, ಒಕ್ಕೂಟಕ್ಕಾಗಲಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಾಗಲಿ, ಕ್ಯಾಮ್ರಾಮನ್ಗಾಗಲಿ ಯಾರು ಏನೂ ತೊಂದರೆ ಇರ್ತಿರಲಿಲ್ಲ. ಒಂದು ಭವ್ಯವಾದ ಒಂದು ಕಟ್ಟಡ ಕಟ್ಟಿ ಎಲ್ಲರೂ ಅದರೊಳಗಡೆ ಗೂಡ್ಸು ಇದರಲ್ಲಿ ಸೇರಿಸಿ ಇದಾಗಿರಬೇಕು ಅನ್ನೋದು ಒಂದು ಆಸೆ ಇತ್ತು ಅವನಿಗೆ. ಬಟ್ ಆ ಆಸೆ ಎಲ್ಲ ನಿರಾಸೆ ಆಯಿತು. ಜೊತೆಗೆ ಇವತ್ತೇನು ಮೆಟ್ರೋ ಬಂದಿದೆಯೋ ಅದು ಅವತ್ತಿನ ಕನಸು ಅವನಿಗೆ. ನಾವು ಎಷ್ಟೋ ಸಾರಿ ಹೇಳಿದ್ದೀನಿ, ಮೆಟ್ರೋ ಇದರಲ್ಲಿ ಶಂಕರ್ನಾಗ್ದ ಹೆಸರಿಲ್ರಿ, ಎಲ್ಲಾದರೂ ಒಂದು ಕಡೆ ಕೆಂಪೇಗೌಡ ಅದು ಇದೆಲ್ಲ ಇಟ್ಟಿದ್ದೀರಾ, ಅವ್ರೆಲ್ಲ ಇಡಬಾರ್ದು ಅಂತಲ್ಲ, ದೊಡ್ಡ ವ್ಯಕ್ತಿಗಳ್ದು ಅವ್ರದ್ದಿದೆ. ಎಲ್ಲಾದರೂ ಒಂದು ಕಡೆ ಆದರೂ ನಮ್ಮ ಒಂದು ಹೆಸರು ಇಟ್ಟಿದ್ರೆ ಒಂದು ಅವನು ಆಸೆ ಪಟ್ಟಿದ್ಕೊಂದು ಇದಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮನೆ ಕೂಡ ನಾವು ಚೇಂಬರಲ್ಲಿ ಅವನ ಫೋಟೋ ಎಲ್ಲ ವಾಪಸ್ ಕಳಿಸಿದ್ರು. ನಾನು ಹೇಳಿದೆ, ಒಂದು ಹಾಕ್ರಿ ಇಲ್ಲಿ ಫೋಟೋ ಇರಲಿ ಅಂತೇಳಿ. ಅದಕ್ಕೊಂದು ಈ ಸೀನಲ್ಲಿ ಗಲಾಟೆನೇ ಆಯಿತು. ಬಟ್ ಆದರೆ ಏನೋ ಫೋಟೋ ಎಲ್ರದ್ದು ಹಾಕ್ಕೊಂಡು ಕೂತ್ಕೊಳ್ಳೋಕೆ ಹಾಕಿಲ್ಲ ಅಂತೇಳಿ ಕಳಿಸಿದ್ರು. ಅದು ಒಂಥರ ಕರೆಕ್ಟ್ ಅನಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಈ ಥರ ಶಂಕರ್ನಾಗ್ದು ಒಂದು ಹಿಸ್ಟ್ರಿ ಅದು ಯಾಕೆಂದರೆ ಅವನು ಒಂದು ಮೆಟಡೋರ್ ಇತ್ತು, ಅದೇ ಸಂಕೇತ್ ಮ್ಯಾನೇಜರ್ ಅಂತ ಹೇಳಿದ್ಮೇಲೆ ಅವನದು. ಆ ಮೆಟಡೋರಲ್ಲಿ ಒಂದು ಟೈಪಿಂಗ್ ಮಿಷಿನು, ಟೈಪ್ ಮಾಡ್ತೀವಲ್ಲ ಆ ಮಿಷಿನು, ಒಂದು ಚಾಪೆ, ಒಂದು ಇದು ಒಂದು ಇವನು ಯಾವಲ್ಲಿ ಏನು ಅಂತ ಹೇಳಿದ್ರೆ ಇವನು ಖರ್ಚಿಪ್ ಇಟ್ಕೊಂಡ್ಬಿಡೋನು, ವೈಟ್ ಖರ್ಚಿಪ್ಪು. ಒಂದು ಚೂರು ಕಾಫಿ, ಒಂದು 4 ಕಡಲೆ ಬೀಜ ಸಿಕ್ಬಿಟ್ರೆ ಒಂದು ಲೈಫ್ ಬೊಂಬಾಟ ಒಂದು ಅಷ್ಟೇ. ಅದು ಬಿಟ್ಟರೆ ಇನ್ಯಾವ ಒಂದು ಇದು ಕೂಡ ಇರ್ತಿರ್ಲಿಲ್ಲ. ಶೂಟಿಂಗ್ಸ್ ಅಂತ ಹೇಳಿದ್ರೆ ಸಾಕು,
ಬರ್ತಾ ಇರ್ಬೇಕಂದ್ರೆ ಡ್ರೆಸ್ಗಳು ಬಿಚ್ಚಾಕ್ಬಿಡ ರೆಡಿ 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 ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ ಬಂದ್ಬಿಡೋದು. ಅಂಥ ಸ್ಪೀಡ್ ವ್ಯಕ್ತಿಗಳನ್ನ ನಾನು ಇದುವರೆಗೂ ಯಾರು ನೋಡಲಿಲ್ಲ. ಅಷ್ಟು ಸ್ಪೀಡು, ಅಷ್ಟೇ ಸ್ಪೀಡಾಗಿ ಹೊಟ್ಟೋಗ್ಬಿಟ್ಟು. ಭಾಳ ನೋವಾಗಿದ್ದೇನು ಅಂತ ಹೇಳಿದ್ರೆ, ಕೊನೆ ಶಾಟ್ ನಾನು ತೆಗೆದು ಬಿಗಿನಿಂಗ್ ಬೆಳಗ್ಗೆ ಒಂದೇ ಶಾಟ್ ತೆಗಿತಾ ಇದ್ದೀನಿ ಅಂದರೆ, ಒರಿಜಿನಲ್ ಡೆಡ್ ಬಾಡಿ, ಒರಿಜಿನಲ್ ಸತ್ತೋಗಿದ್ದು ಶಾಟು, ಮತ್ತು ನಾವಿಲ್ಲಿ ಸಿನಿಮಾದಲ್ಲಿ ಸಾಯಿಸಿದ್ದು, ಅವನು ನಗು ಅಂತ ಹೇಳಿದ್ದು, ಇದಿಷ್ಟು ಕಣ್ಮುಂದೆ ಬಂದ್ಬಿಡ್ತೆ. ಇವಾಗಲೂ ಕೂಡ ನನಗೆ ಅದು ಕಣ್ಮುಂದೆನೇ ಇದ್ದಂಗಿದೆ. ಅಷ್ಟು ನೋವಾಗುತ್ತೆ ಆ ಒಂದು ವಿಷಯ ಮಾತಾಡಿದಾಗ ನನಗೆ. ಅದು ಬಿಟ್ಟರೆ ಸಾಯ ವಿಷಯದಲ್ಲಿ ವಿಷ್ಣು ಸಾರು.